ಸರ್, ಮೆಡಿಟೇಷನ್ ಮಾಡೋದ್ರಿಂದ ಮೆಂಟಲ್ ಪೀಸ್, ಫಿಸಿಕಲ್ ಫಿಟ್ ಎಲ್ಲ ಬರುತ್ತೆ. ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್. ಫಿನಾನ್ಷಿಯಲ್ ಹೆಲ್ತ್ ಅನ್ನೋದು ಸ್ಯಾಟಿಸ್ಫೈಡ್ ಆಗೋದೇ ಇಲ್ಲ. ಅದು ಯಾವಾಗ ಆಗುತ್ತೆ? ಯಾಕೆ ಸರ್ ಆಗಲ್ಲ? ಅದೇ ಇದು ಹೆಂಗಂದರೆ, ಈಗ ನಾನು ಕೂಡ ಬಿಗಿನಿಂಗಲ್ಲಿ ಒಂದು 20 ವರ್ಷ ಹಿಂದೆ ಸ್ಪಿರಿಚುವಲ್ ಇದರಲ್ಲಿ ಜಾಯಿನ್ ಆದಾಗ, ಆವಾಗ ನಮಗೆ ರೋಲ್ ಮಾಡಲ್ ಯಾರು ಸ್ಪಿರಿಚುವಲಲ್ಲಿ ಹೇಳಿ? ಫಸ್ಟು ನಾವು ಎಂಗೇಜಿಂದ ಎಲ್ರಿಗೂ ಒಂದು ಸ್ಪಿರಿಚುವಾಲಿಟಿ ಅಂದರೆ ವಿವೇಕಾನಂದ, ಯಾರು ಬುದ್ಧ, ರಮಣ ಮಹರ್ಷಿ, ಈ ಥರ ಜನರನ್ನೇ ನಾವು ಚಿಕ್ಕ ವಯಸ್ಸಿಂದ ಇನ್ನೂ ಎಸ್ಪೆಷಲಿ ವಿವೇಕಾನಂದ ಅಂದರೆ ಅವರು ನಮ್ಮ ಧರ್ಮದ ಬಗ್ಗೆ USA ಹೋಗಿ ಮಾತಾಡಿದ್ರು ಅಂತ ಅವರು ಒಂಥರ ರೋಲ್ ಮಾಡೆಲ್ ಥರ. ಸೊ ನಾವು ಯಾರನ್ನ ಮೆಚ್ತೀವಿ, ಯಾರನ್ನ ಅಪ್ರಿಷಿಯೇಟ್ ಮಾಡ್ತೀವಿ ಅಥವಾ ಒಂದು ಗ್ರೇಟ್ ಅಂತ ಹೇಳ್ತೀವಿ, ಅವ್ರ ಕ್ವಾಲಿಟಿನೇ ನಮಗೂ ಬರುತ್ತೆ. ಸೊ ಅದನ್ನೇ ನಾವು ಅಪ್ರಿಷಿಯೇಟ್ ಮಾಡಿರ್ತೀವಿ. ಈಗ ವಿವೇಕಾನಂದ ಏನು ಮಾಡಿದ್ರು, ಎಲ್ಲನೂ ಬಿಟ್ಬಿಟ್ಟು ಅವ್ರ ತಾಯಿನೂ ಕೂಡ ಅವರು ನೋಡ್ಕೊಂಡಿಲ್ಲ, ಅವ್ರ ಕಷ್ಟದಲ್ಲಿದ್ದಾಗಲೂ ಕೂಡ ಅವ್ರನ್ನೂ ಕೂಡ ಬಿಟ್ಬಿಟ್ಟು ಅವರು ಸನ್ಯಾಸಿಯಾಗಿ ಹೋಗಿ ಅಲ್ಲಲ್ಲಿ ಭಿಕ್ಷೆ ಬೇಡಿ ತಿನ್ಕೊಂಡು ಅವರು ಸ್ಪಿರಿಚುವಲ್ ಸಾಧನೆ ಮಾಡಿದ್ರು. ಅದೇ ಥರ ಈಗ ರಮಣ ತಗೊಂಡ್ರು, ಅವರು ಎಲ್ಲನೂ ಬಿಟ್ಟು ರಿನೌನ್ಸ್ ಮಾಡಿ ಸನ್ಯಾಸಿಯಾಗಿ ಹೋದರು. ಈಗ ಬುದ್ಧ ತಗೊಂಡ್ರೆ ಅವರು ಪ್ರಿನ್ಸ್ ಆಗಿದ್ದವರು, ಅವರು ಕೂಡ ಎಲ್ಲ ಬಿಟ್ಬಿಟ್ಟು ಹೋಗಿ ಭಿಕ್ಷೆ ಬೇಡ್ತಾ ಇದ್ದರು. ಸೊ ಇವರೆಲ್ಲ ನಾವು ಗ್ರೇಟ್ ಪೀಪಲ್ ಅಂತ ನಾವು ರೋಲ್ ಮಾಡೆಲ್ ಆಗಿ ತಗೊಂಡು ಸ್ಪಿರಿಚುವಲ್ಗೆ ಬಂದರೆ ನಮ್ಮ ಲೈಫ್ ಹೆಂಗಿರುತ್ತೆ? ಅವ್ರ ಥರ ನಾವು ಕಾವಿ ಬಟ್ಟೆ ಉಟ್ಕೊಂಡಿಲ್ಲ, ಬೀದಿಗೆ ಭಿಕ್ಷೆ ಬೇಡಲಿಲ್ಲ, ಆದರೆ ಮನೇಲಿದ್ರೂ ಭಿಕ್ಷೆಗರ ಥರನೇ ಇರ್ತೀವಿ. ಸೊ ಇದನ್ನು ಈ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಾನು ಬಿಗಿನಿಂಗಲ್ಲಿ ಒಂದು 8 ಇಯರ್ಸ್, ಸೊ ಆವಾಗ ತುಂಬ ವಿಗ್ರೆಸ್ ಆಗಿ ಸಾಧನೆ ಮಾಡ್ತಾ ಇದ್ದ ಟೈಮ್. ಆವಾಗ ನಮ್ಮ ದುಡ್ಡಿಗೆ ಇಂಪಾರ್ಟೆನ್ಸು ಕೊಡಲ್ಲ. ಇಲ್ಲಿ ನಮ್ಮ ಆಶ್ರಮದಲ್ಲಿ ಟ್ರಸ್ಟಲ್ಲಿ ಏನಾದ್ರು ಮಂತ್ಲಿ ಒಂದು ಸ್ವಲ್ಪ ಅಮೌಂಟು ರೆಮ್ಯುನರೇಷನ್ ಅಂತ ಮನೆ ಬಾಡಿಗೆಗೆ ಊಟಕ್ಕೆ ಅಂತ ಕೊಟ್ಟರೂ ಕೂಡ ಅದನ್ನು ಕೂಡ ಕರೆಕ್ಟಾಗಿ ನಾನಾಗಿ ಕೇಳಿ ಇಸ್ಕೊಳ್ಳಲ್ಲ. ಅವರಾಗಿ ಒಂದು 2-3 ತಿಂಗಳಿಗೆ ಒಂದು ಸತಿ ಅವ್ರು ಕೊಟ್ಟರೆ ತಗೊಳ್ಳೋದು. ಆ ಥರ ನಮಗೆ ಯಾವುದು ಬೇಕೋ ಅದು ಬೇಕಾದ ಟೈಮಲ್ಲಿ ಸಿಗುತ್ತೆ, ನಾವು ಯಾಕೆ ಅದರ ಹಿಂದೆ ಹೋಗಬೇಕು ಅನ್ನೋ ಥರ ನಮ್ಮ ಮೈಂಡ್ ಸೆಟಪ್ ಇತ್ತು. ಆಮೇಲೆ ಲೇಟಾಗಿ ರಿಯಲೈಸ್ ಆಯಿತು, ಫಿನಾನ್ಷಿಯಲ್ ಫ್ರೀಡಮ್ ಇದ್ರೇ ಸ್ಪಿರಿಚುವಲ್ ಫ್ರೀಡಮ್ ಸಿಗೋದು ಅಂತ. ಸೊ ಆಮೇಲೆ ನಾವು ಮೈಂಡನ್ನು ಚೇಂಜ್ ಮಾಡಿಕೊಂಡ್ರು, ಮೈಂಡ್ ಸೆಟಪ್ ಚೇಂಜ್ ಮಾಡಿಕೊಂಡ್ರು ಕೂಡ ಆವಾಗ ನಾವು ವಿಗ್ರೆಸ್ ಆಗಿ ಸಾಧನೆ ಮಾಡ್ತಾ ಇದ್ದಾಗ ನಮ್ಗೆ ಏನು ಮೈಂಡ್ ಸೆಟ್ ಇತ್ತು, ಸೊ ಅದು ಇನ್ನೂ ಸ್ಟ್ರಾಂಗಾಗಿ ಫಂಕ್ಷನ್ ಆಗ್ತಾ ಇರುತ್ತೆ. ಸೊ ಅದನ್ನು ಓವರ್ಟೇಕ್ ಮಾಡಿ ಬರೋದಕ್ಕೆ ಟೈಮ್ ತಗೊಳ್ತಾ ಇದೆ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಅದನ್ನು ಓವರ್ಟೇಕ್ ಮಾಡಿ ಬರ್ತಾಯಿದ್ವಿ. ಸೊ ಅದೇ ಥರ ಈಗ ನೀವು ಕೂಡ ಇವಾಗ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಸ್ವಲ್ಪ ನಿಮ್ಮ ಫೈನಾನ್ಷಿಯಲ್ ಇದು ಇಂಪ್ರೂವ್ ಆಗ್ತಾ ಇದೆ. ಸೊ ಹಿಂಗೆ ಏನೋ ಅಪ್ಕಮಿಂಗ್ ಇಯರ್ಸಲ್ಲಿ ಚೇಂಜ್ ಆಗುತ್ತೆ. ಸೊ ಇದನ್ನು ಇದು ಸಾವಿರಾರು ವರ್ಷಗಳಾಗಿ ಈ ಥರನೇ ಇತ್ತು ನಮ್ಮ ದೇಶದಲ್ಲಿ ಮೈಂಡ್ ಸೆಟ್. ಹೆಂಗಂದರೆ ನೋಡಿ, ಬುದ್ಧ ಅವರು ಪ್ರಿನ್ಸ್ ಆಗಿದ್ದು ಆ ರಾಜ್ಯ ಭೋಗವನ್ನು ಬಿಟ್ಟು ಸನ್ಯಾಸಿ ಆದ್ರೆ ಎಷ್ಟು ಗ್ರೇಟ್. ಅಂದರೆ ನಾನು ಇನ್ನೂ ಮನೆಯಲ್ಲೇ ಇದ್ದೀನಲ್ಲ, ನಾನು ಅಲ್ಪ, ಅವ್ರು ಗ್ರೇಟ್. ಯಾಕಂದರೆ ಎಲ್ಲ ಬಿಟ್ಟು ಹೋದ್ರಲ್ಲ. ಇದೇ ನಮ್ಮ ಮೈಂಡಲ್ಲಿದೆ. ಸೊ ಇದನ್ನು ಓಶೋ ಹೇಳ್ತಾರೆ, ನಮ್ಮ ದೇಶ ಬುದ್ಧ ಮಹಾವೀರ ಕಾಲದಲ್ಲಿ ಇದರಲ್ಲೂ ವೆಲ್ತಲ್ಲಿ, ಜ್ಞಾನದಲ್ಲಿ, ಎಲ್ಲದರಲ್ಲೂ ಪೀಕಲ್ಲಿ ಇದ್ದಿದ್ದು. ಅವ್ರಿಗೆ ಮುಂಚೆ ಎಲ್ಲ ಮಹಾವೀರ ಬುದ್ಧ ಕಾಲಕ್ಕೆ ಮುಂಚೆ ನಾವು ತುಂಬ ಪ್ರಾಸ್ಪರಸ್ ಕಂಟ್ರಿ ಇಂಡಿಯಾ. ಮಹಾವೀರ ಬುದ್ಧ ಬಂದ ಮೇಲೆ
ಪೂವರ್ ಕಂಟ್ರಿ ಆಗೋಯ್ತು. ಏನು ಯಾಕೆಂದರೆ ಅವರು ಆ ಥರ ಒಂದು ಕುಟುಂಬದಲ್ಲಿ ಹುಟ್ಟಿ ಅದನ್ನು ರಿನೌನ್ಸ್ ಮಾಡಿ ಬಂದ್ರಲ್ಲ. ಸೊ ಇಲ್ಲಿ ಕೋಟ್ಯಾಂತರ ಜನ ಅದಕ್ಕೆ ಎಲ್ಲ ರಿನೌನ್ಸ್ ಮಾಡಿ ಹೋಗೋದು ಗ್ರೇಟ್, ಭಿಕ್ಷೆ ಬೇಡೋದು ಗ್ರೇಟ್ ಅಂತ ಹೇಳಿ ನಾವು ಭಿಕ್ಷಕರಾಗಿ ಆಗ್ಬಿಟ್ವಿ. ನಮ್ಮ ಕಂಟ್ರಿನೇ ಪುವರ್ ಕಂಟ್ರಿ ಆಗೋಯ್ತು. ಆ ಕಾಲದಲ್ಲಿ 2500 ವರ್ಷ ಹಿಂದೆ ಬುದ್ಧ ಮಹಾವೀರ ಅಂದರೆ, ಲಾಸ್ಟ್ ಸೆಂಚುರಿಯಲ್ಲಿ ಗಾಂಧೀಜಿ ಅವರು ಬಾರಿಸ್ಟರ್ ಆಗಿ ಲಂಡನ್ಗೆ ಹೋಗಿ ಓದ್ಬಿಟ್ಟು ಬಂದು ಇಲ್ಲಿ ಬಂದು ಪುಟ್ಕೋಸು ಉಟ್ಕೊಂಡು ಅವರು ಮಹಾತ್ಮ ಅಂತ. ಸೊ ನಾರ್ಮಲಾಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ರೆ ನಾವು ಅಲ್ಪ ಆತ್ಮ, ಎಲ್ಲ ಪುಟ್ಕೋಸು ಉಟ್ಕೊಂಡಿದ್ರೇ ಮಹಾತ್ಮ ಅಂತ ಹೇಳಿರ್ತೀವಲ್ಲ. ಸೊ ಇದನ್ನು ನಾವು ಯಾವುದನ್ನು ಒಂದು ಕೋಟ್ಯಾಂತರ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಅದು ಎಂಟೈರ್ ಕಂಟ್ರಿನ ಅದು ಅಫೆಕ್ಟ್ ಮಾಡುತ್ತೆ. ಸೊ ಇದನ್ನು ಹೈಲೈಟ್ ಮಾಡಿ ಇದರಲ್ಲಿ ಒಂದು ಟರ್ನಿಂಗ್ ಪಾಯಿಂಟನ್ನು ತಂದವರು ಓಶೋ. ಆಮೇಲೆ ಆ ಥರ ಒಂದು ಔಟರಲ್ಲಿರುವ ನಮ್ಮ ವೆಲ್ತ್ಗೂ ಇನ್ನರ್ ಗ್ರೋತ್ಗೂ ಸಂಬಂಧ ಇಲ್ಲ. ನೀವು ಔಟರಲ್ಲಿ ನೀವು ಎಷ್ಟು ರಾಜಭೋಗದಲ್ಲಿ ಇದ್ರೂ ಕೂಡ ಸ್ಪಿರಿಚುವಲಿ ಗ್ರೋತ್ ಆಗ್ಬೋದು ಅಂತ ಅವರು ಪ್ರೂವ್ ಮಾಡಿದ್ರು. ಅವ್ರಿಗೆಷ್ಟು ಕ್ಯಾಪ್ ಹಾಕ್ಕೊಂಡ್ರೆ ಅದರಲ್ಲಿ ಡೈಮಂಡ್ ಕ್ಯಾಪ್, ಯಾವುದು ವಾಚ್ ಅಂದರೆ ರೋಲ್ಸ್ ರಾಯ್, ಕಾರ್ ಅಂದರೆ ಕಾರು ರೋಲ್ಸ್ ರಾಯ್, ವಾಚ್ ರೋಲೆಕ್ಸ್, ರೋಲೆಕ್ಸ್ ವಾಚ್, ರೋಲ್ಸ್ ರಾಯ್ ಕಾರ್ ಅಂದರೆ ಒಂದೆರಡಲ್ಲ 99 ರೋಲ್ಸ್ ರಾಯ್ ಕಾರ್. ಅದು ರೋಲ್ಸ್ ರಾಯ್ ಕಾರು ಎಲ್ಲರೂ ಇವಾಗ ನಾವು ಹೋಗಿ ಕೇಳಿದ್ರೆ ಕೊಡಲ್ಲ, ಅದು ಒಂದು ಸ್ಟ್ಯಾಟಸಲ್ಲಿ ಇರೋರಿಗೆ ಕೊಡೋದು. ಅಂಥ ಕಾರು ಅವರು 99 ಕಾರ್ ಇಟ್ಕೊಂಡಿದ್ರು. ಆ ಥರ ರೋಲೆಕ್ಸ್ ವಾಚ್ ಅಂದರೆ ಅದೆಷ್ಟು ತುಂಬ ಕಾಸ್ಟ್ಲಿ. ಸೊ ಅಂಥದ್ದು ಇಟ್ಕೊಂಡು ಅಷ್ಟೊಂದು ಅವೇರ್ನೆಸ್ ಆಗಿ ಅಷ್ಟು ಒಂದು ಎಂಟೈರ್ ವರ್ಲ್ಡನ್ನ ಶೇಕ್ ಮಾಡೋ ಥರ ಮಾತಾಡಿದವರು. ಅಷ್ಟು ಮಾತಾಡಬೇಕಂದ್ರೆ ಅಷ್ಟು ಅವೇರ್ನೆಸ್ ಆಗಿದ್ರೇ ಮಾತಾಡೋಕ್ಕಾಗುತ್ತೆ. ಸೊ ಆ ಥರ ಒಂದು ಅವರು ಪ್ರಾಕ್ಟಿಕಲ್ ಆಗಿ ಆ ಥರ ಇದ್ದು ತೋರಿಸಿದ್ರು. ಸೊ ಆಮೇಲೆ ಇವಾಗ ರೀಸೆಂಟಾಗಿ ಬರುವ ಮಾಸ್ಟರ್ಸಲ್ಲೆಲ್ಲ ಇಂಪ್ಯಾಕ್ಟ್ ಇದೆ, ಓಶೋದು ಇಂಪ್ಯಾಕ್ಟ್. ಸೊ ಮತ್ತು ಪ್ರಾಕ್ಟಿಕಲಾಗಿ ಅದೇ ಬೇಕಾಗಿರೋದು. ಸೊ ಆ ಥರ ಬಡತನಕ್ಕೆ ಕಾರಣ ಇಷ್ಟು ಸಾವಿರಾರು ವರ್ಷಗಳಾಗಿರುವ ಒಂಥರ ಆಕಾಶಿಕ್ ಇಂಪ್ರಿಂಟ್ ಆಗಿದೆ. ಸೊ ಅದನ್ನೆಲ್ಲ ನ್ಯೂಟ್ರಲೈಸ್ ಮಾಡೋದಕ್ಕೆ ಈಗ ನಮ್ಮಂಥವ್ರು ಜಾಸ್ತಿ ಜನ ಕಾರ್ಯಸಿದ್ಧಿ ಧ್ಯಾನ ಮಾಡಿ ಸೊ ಎರಡೂ ಬೇಕು ಲೈಫಿಗೆ, ಮೆಟೀರಿಯಲ್ ಗ್ರೋತು ಬೇಕು, ಸ್ಪಿರಿಚುವಲ್ ಗ್ರೋತು ಬೇಕು ಅಂತ ನಾವು ಪಾಸಿಟಿವ್ ಥಾಟ್ ಹಾಕಿ ಚೇಂಜ್ ಆಗುತ್ತೆ. ಸೊ ಬೇಸಿಕ್ಕಾಗಿ ಇದೇ ಕಾರಣ, ನಮ್ಮ ಮೈಂಡ್ ಸೆಟಪ್ಪು. ಈಗಲೂ ಕೂಡ ಎಷ್ಟೊಂದು ಜನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ದುಡ್ಡೆಲ್ಲ ಇಟ್ಕೊಂಡು ಹೆಂಗೆ ಸ್ಪಿರಿಚುವಲ್ ಆಗಿರೋದು, ವ್ಯಾಪಾರ ಮಾಡಿಕೊಂಡು ಹೆಂಗೆ ಸ್ಪಿರಿಚುವಲಲ್ಲಿ ಇರೋದು, ಈ ಥರ ಕೇಳ್ತಾರೆ. ಸೊ ಇದು ಆ ಕಾಲದಲ್ಲೇ ಇದು ಎಕ್ಸಾಂಪಲ್ ಎಲ್ಲ ಕೂಡ ಹೇಳಿದ್ದಾರೆ. ಯಾರು ಜನಕ ಮಹಾರಾಜ ಅಂತ ಇದ್ದರು, ಅವರು ಎನ್ಲೈಟನ್ ಪರ್ಸನ್. ಅವರು ತುಂಬ ಅವೇರ್ನೆಸ್ ಬಗ್ಗೆ ಅವರು ಹೇಳಿದ್ದಾರೆ. ಅವರು ಅರಣ್ಮನೆಯಲ್ಲಿದ್ದರೆ ಎಷ್ಟು ಈಗ ಒಂದು ಲೇಡೀಸ್ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತಾರೆ, ಅಲ್ಲಿ ಎಣ್ಣೆ ಹೊಡೆಯೋರೆಲ್ಲ ಇರ್ತಾರೆ ಅರಣ್ಮನೆಯಲ್ಲಿ. ಸೊ ಇದರ ಮಧ್ಯದಲ್ಲೂ ಅವರು ಎನ್ಲೈಟೆಂಡ್ ಆಗಿದ್ದರು. ಸೊ ಅದು ನಿಜಾನ ಸ್ಟೋರಿನೋ ದಟ್ ಈಸ್ ಸೆಕೆಂಡರಿ, ಬಟ್ ಹಂಗೂ ಇರ್ಬೋದು ಅನ್ನೋದು ಆ ಕಾಲದಲ್ಲಿ ಹೇಳಿದ್ದಾರೆ. ಬಟ್ ನಾವು ಅದೆಲ್ಲ ಬಿಟ್ಬಿಟ್ಟು ಯಾರು ಎಲ್ಲ ಬಿಟ್ಬಿಟ್ಟು ಪುಟ್ಕೋಸು ಉಟ್ಕೊಂಡು ಹೋದ್ರು ಅವರನ್ನೇ ಗ್ರೇಟ್ ಅಂತ ಇರ್ತೀವಿ. ಪರವಾಗಿಲ್ಲ, ನಾವು ಅವ್ರ ಥರ ಹೋದರೆ ಪರವಾಗಿಲ್ಲ. ಬಟ್ ಹಂಗೆ ಹೋಗ್ಲಿಲ್ಲಲ್ಲ. ಈಗ ವಿವೇಕಾನಂದ ಹೋದ್ರು ಅಂದರೆ ಅದೇ ಥರ ಎಲ್ಲ ಬಿಟ್ಬಿಟ್ಟು, ಈಗ ತಾಯಿ ಅಳ್ತಾ ಇದ್ರೂ ಪರವಾಗಿಲ್ಲ, ದೇವ್ರು ನೋಡ್ಕೊಳ್ತಾನೆ, ನಾನು ದೇವ್ರ ಕೆಲಸ ಮಾಡ್ತೀನಿ ಅಂತ ಹೋಗೋದಷ್ಟು ಧೈರ್ಯ ಇದ್ದು ಹೋದರೆ ಪರವಾಗಿಲ್ಲ. ಈಗ ರಮಣ ಥರ ಎಲ್ಲ ಬಿಟ್ಬಿಟ್ಟು ತಾಯಿ ತಂದೆ ಅಣ್ಣ ತಮ್ಮ ಫ್ಯಾಮಿಲಿ ಯಾವುದೂ ಬೇಡ ಅಂತ ಹೋದವರು ವಾಪಸ್ಸೇ ಬರಲಿಲ್ಲ ಮನೆಗೆ. ಸೊ ಆ ಥರ ಹೋದರೆ ನೀವು ಅವ್ರನ್ನ ಫಾಲೋ ಮಾಡೋದು ಅರ್ಥ ಇದೆ. ಆ ಥರ ಆಗಲ್ಲಲ್ಲ. ಸೊ ಫ್ಯಾಮಿಲಿಯಲ್ಲೇ ಇರುವಾಗ ಫ್ಯಾಮಿಲಿಯಲ್ಲಿ ಇದ್ದುಕೊಂಡು ಮಾಡೋದಕ್ಕೆ ಯಾರು
ಟೆಕ್ನಿಕ್ ಹೇಳ್ಕೊಡ್ತಾರೆ. ಸೊ ಅದನ್ನು ಫಾಲೋ ಮಾಡಬೇಕು, ಆವಾಗ ಈ ಚೇಂಜ್ ಬರುತ್ತೆ. ಇವಾಗ ರಿಚ್ ಸ್ವಾಮೀಜಿಗಳೆಲ್ಲ ಇದಾರಲ್ಲ ಸರ್, ಬಾಬಾ ರಾಮದೇವ್, ಜಗ್ಗಿ ವಾಸುದೇವ್, ಅವ್ರನ್ನೆಲ್ಲ ಫಾಲೋ ಮಾಡಿದ್ರೆ ರಿಚ್ ಆಗೇ ಇರ್ಬೋದಾ ಸರ್? ಇಲ್ಲ, ಅವರು ರಿಚ್ ಆಗಿದ್ದಾರೆ, ಬಟ್ ಅದು ನಮಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ಕೊಡ್ತಾರೆ ಅನ್ನೋದು. ನೀವು ರಿಚ್ ಆಗೋದಕ್ಕೆ ಹೇಳ್ಕೊಟ್ರೆ ಫಾಲೋ ಮಾಡ್ಬೋದು. ಅವ್ರು ಮಾತ್ರ ರಿಚ್ ಆಗಿದ್ಕೊಂಡು ನೀವೆಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಸೇರಿಕೊಳ್ಳಿ ಅಂತ ಹೇಳಿದ್ರೆ ಅಲ್ಲಿ ನೀವು ಯೋಚನೆ ಮಾಡಬೇಕು. ಆ ಥರ ಕೆಲವರೆಲ್ಲ ಆ ಥರ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಆಸ್ತಿ ಎಲ್ಲ ಇದೆ ಆಶ್ರಮಗಳಿಗೆ. ಸೊ ದಟ್ ಈಸ್ ಗುಡ್. ಅವರು ಸ್ಪಿರಿಚುವಲ್ ಅಂದರೆ ಎಲ್ಲೋ ಒಂದು ಮರ ಕೆಳಗಡೆ ಕೂತ್ಕೊಂಡು ಇರಬೇಕಾಗಿಲ್ಲ ಮಾಸ್ಟರ್ ಅನ್ನೋರು. ಸೊ ಆ ಥರ ಅವರು ಆಶ್ರಮ ನಡೆಸೋದಕ್ಕೆ ಅವರು ದುಡ್ಡು ಅರ್ನ್ ಮಾಡ್ತಾರೆ. ಅವ್ರ ಲೆವೆಲಲ್ಲಿ ಅದು ಕರೆಕ್ಟ್. ಬಟ್ ನಿಮಗೂ ಅದೇ ಥರ ನೀವು ದುಡ್ಡು ಮಾಡೋದಕ್ಕೆ ಹೇಳಿಕೊಟ್ರೆ ಫೈನ್, ತಪ್ಪೇನಿಲ್ಲಲ್ಲ.